ನಾರಾಯಣ ನಾರಾಯಣ. ಸರಿ ಸಮ ತಮಗೆ ಯಾರಿ ಹರೆನುವರೆ ಮೆರೆಯುತ್ತ ಬರದೆ ಅಪಜಯ ಪಡೆಯೇ. ಮೆರೆಯುತ್ತ ಬರದೆ ಅಪಜಯ ಪಡೆಯೇ. ನಾರದ ಮೋದವ ಬೀರುವ ನಾರದ ಮೋದವ ಬೀರುವ ಜಗದೀಶ ನಾಡುವ ಜಗವೇ ನಾಟಕ ರಂಗ ಸಂಚಾರಿತನಾಗಿ ಕಾಣುವ ಜಗದೀಶ ನಾಡುವ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ. ಆಹಾ, ಬಹುಕಾಲದಿಂದಲೂ ಪುತ್ರಹೀನರಾಗಿದ್ದ ಆ ರಾಮಸಿಂಹ ಸುಶೀಲಾದೇವಿಯರಿಗೆ ಆ ಮಕ್ಕಳ ಮೇಲೆ ಇನ್ನೆಷ್ಟು ಪ್ರೀತಿಯೋ ಇನ್ನೆಷ್ಟು ಅಭಿಲಾಷೆಯೋ. ಅಯ್ಯೋ, ಹಿಂದೆ ಪರಶಿವನಿವರಿಗೆ ಪುತ್ರ ಸಂತಾನದ ಭಾಗ್ಯವನ್ನಿತ್ತಾಗ ಆ ಮಕ್ಕಳು ಜನಿಸಿದ 7ನೇ ವರ್ಷಕ್ಕೆ ಆ ತಂದೆ ತಾಯಿಗಳಿಗೆ ಮರಣವೆಂದು ವರವನ್ನಿತ್ತು ಹೋಯಿದ್ದಾನೆ. ಇಂತಹುದರಲ್ಲಿ ಆ ರಾಮಸಿಂಹನಾದರೂ ಆ ಮಕ್ಕಳ ಮೇಲೆ ಪ್ರಾಣವನ್ನೇ ಮೀಸಲಾಗಿಟ್ಟುಕೊಂಡಿದ್ದಾನೆ. ನಾರಾಯಣ ನಾರಾಯಣ. ಆಗಲಿ, ಈ ಶುಭ ವಾರ್ತೆಯನ್ನು, ಸಂತೋಷದ ವಾರ್ತೆಯನ್ನು ಅಶ್ವಪತಿ ರಾಜನಿಗೆ ತಿಳಿಸಿ ಮುಂದಿನ ಕಾರ್ಯವನ್ನು ನೋಡುವೆನು. ನಾರಾಯಣ ನಾರಾಯಣ. ದಾಂಬಿಕ ಜನರ ದಂಭವನಳಿಸಲು ಧಾರ್ಮಿಕ ಜನರ ದಂಭವನಳಿಸಲು ಧಾರ್ಮಿಕ ಜನರ ಕೀರ್ತಿಯ ಮೆರೆಸಲು ಧಾರ್ಮಿಕ ಜನರ ಕೀರ್ತಿಯ ಮೆರೆಸಲು ಕೀರ್ತಿಯ ನೋಟವ ಬೀರುವ ನಾರಾಯಣ ನಾರಾಯಣ. ನೀತಿಯ ನೋಟವ ಬೀರುವ ಜಗದೀಶ ನಾಡುವ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ. ಧೀರಧೀರರೊಳ್ ಗಣಗುಣ ರಚಿಸೆ ಧೀರಧೀರರೊಳ್ ಗಣಗುಣ ನೆಲೆಸಿ ತಾರ ಚರಿತ ಸಾಮ್ರಾಜ್ಯದ ಸಿರಿಯ ಮಂತ್ರಿವರ್ಯ ತಾರ ಚರಿತ ಸಾಮ್ರಾಜ್ಯದ ಸಿರಿಯ ನಿರುತವು ದೊರೆಯಳು ಅರುಷತಿ ನೆರೆಯುವೆ ಮಂತ್ರಿವರ್ಯ ನಿರುತವು ದೊರೆಯಳು ಅರುಷತಿ ನೆರೆಯುವೆ. ನಿರುತವ ಧರೆಯಳು ಹರುಷದಿ ಮೆರೆಯುವೆ ನಿರುತವು ಧರೆಯಳು ಹರುಷದಿ ಮೆರೆಯು ಬಲರೆ ಮೆರೆಯುವೆ ಶ್ರೀಪತಿ ಧರೆಯೋಳ್ ಬಲರೆ ಬಲರೆ ಬಹುಸದಿ ಬಲರೆ ಮೆರೆಯುವೆ ಶ್ರೀಪತಿ. ಮಂತ್ರಿವರ್ಯ ಪ್ರಭು ಸಾರಿ ಭುಜಬಲ ಪರಾಕ್ರಮ ತೋರಿ ಸಾರಿ ಭುಜಬಲ ಪರಾಕ್ರಮ ತೋರಿ ಘನ ಭುಜಬಲವನ್ನು ನಯ ಮೀರಿ ಹಠ ಮಾಡಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ಮಂತ್ರಿವರ್ಯ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ನಿರುತವ ದೊರೆಯಳು ಹರುಷದಿ ಮೆರೆಯುವೆ ನಿರುತವ ದೊರೆಯಳು ಹರುಷದಿ ಮೆರೆಯುವೆ ನಿರುತವ ದೊರೆಯಳು ಹರುಷದಿ ಮೆರೆಯು ಬಲರೆ ಮೆರೆಯುವೆ ಸುಖದಿ ದರೆಯೋಳ್ ಬಲರೆ ಬಲರೆ ಬಹುಸದಿ ಬಲರೆ ಮೆರೆಯುವೆ ಸುಖದಿ.
ಮಂತ್ರಿವರ್ಯ, ಮಹಾಪ್ರಭು. ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಶ್ರೀಹರಿಯನ್ನೇತ ಸುಖ ಶಾಂತಿಯಿಂದಿರೋರಿ ಅದನ್ನೇ ತಿಳಿಸುವಂತ ನಾವು. ಮಹಾಪ್ರಭು, ವಿಜ್ಞಾಪಿಸುವೆನು. ಪೇಳುವೆ ಬೋಂಬ ಕೀರ್ತಿ ಕಲಾಪ, ಪೇಳುವೆ ರಾಜ್ಯದ ಬಾಳ್ವೆಯನ್ನು. ಮಹಾಪ್ರಭು. ಮಂತ್ರಿವರ್ಯ, ಕೀರ್ತಿ ಕಲಾಪ, ಪೇಳುವೆ ರಾಜ್ಯದ ಬಾಳ್ವೆಯನ್ನು. ನಮ್ಮಯ ಪ್ರಜೆಗಳು ಸಮ್ಮತದಿಂದಲೇ. ಮಹಾಪ್ರಭು. ಮಂತ್ರಿವರ್ಯ, ನಮ್ಮಯ ಪ್ರಜೆಗಳು ಸಮ್ಮತದಿಂದಲೇ ಸತ್ಯಾದಿ ನಡೆಯುವರು. ಆ ಸತ್ಯಾದಿ ನಡೆಯುವರು. ಪೇಳುವೆ ಬೋಂಬ ಕೀರ್ತಿ ಕಲಾಪ, ಪೇಳುವೆ ರಾಜ್ಯದ ಬಾಳ್ವೆಯನ್ನು. ಧರ್ಮವ ಮೀರದೆ ಕರ್ಮಕ್ಕೆ ಹೋಗದೆ. ಮಹಾಪ್ರಭು. ಮಂತ್ರಿವರ್ಯ, ಧರ್ಮವ ಮೀರದೆ ಕರ್ಮಕ್ಕೆ ಹೋಗದೆ ಸತ್ಯಾದಿ ನಡೆಯುವರು. ಆ ಸತ್ಯಾದಿ ನಡೆಯುವರು. ಪೇಳುವೆ ಬೋಂಬ ಕೀರ್ತಿ ಕಲಾಪ, ಪೇಳುವೆ ರಾಜ್ಯದ ಬಾಳ್ವೆಯನ್ನು. ಮಹಾಪ್ರಭು, ಮಂತ್ರಿವರ್ಯ, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಶ್ರೀಹರಿಯ ಕೃಪೆಯಿಂದ ಸೌಖ್ಯವಾಗಿರುವರು. ಈ ವಿಚಾರದಲ್ಲಿ ಮತ್ತೇನಪ್ಪಣೆ? ಬೇಸ್, ಬಹಳ ಸಂತೋಷ. ನಿನ್ನ ಪೀಠವನ್ನು ಮಾಡಿಸು. ಅಪ್ಪಣೆ ಮಹಾಪ್ರಭು. ಸೈನ್ಯಾಧಿಸನೆ. ಮಹಾಪ್ರಭು. ತಾರಣೋ ಸಹರೆ ಬೇಳೆ. ಸೈನ್ಯಾಧಿಸನೆ. ಮಹಾಪ್ರಭು. ತಾರಣೋ ಸಹರೆ ಬೇಳೆ. ಸಕಲ ಶಾಸ್ತ್ರ ಕಾಲ ವ್ಯಾಸ. ಸಕಲ ಶಾಸ್ತ್ರ ಕಾಲ ವ್ಯಾಸ. ರಥದೇಯೋಹ ರಚನ ಜನರ. ರಥದೇಯೋಹ ರಚನ ಜನರು. ಹಿತಮಾತೆ ಹಿತ ಯೋಧನ ವೀರರು. ಕೇಳೈ ಸೈನ್ಯಾದಿನ ತಾನೆ ನಮ್ಮ ಸೈನ್ಯದ ರೀತಿಯ ಬೇಳೆ. ಸೈನ್ಯಾಧೀಶರೇ, ಮಹಾಪ್ರಭು. ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟಿರು ಅದನ್ನು ತಿಳಿಸುವಂತ ನಾವು. ಮಹಾಪ್ರಭು, ವಿಜ್ಞಾಪಿಸುವೆನು. ಅರಸನೆ ಲಾಲಿಸ ಸರಸದಿ ಮೆರೆಯುವ ವರ ಸೈನ್ಯವನ್ನ ಪರೀಕ್ಷಿಸುವೆ. ಅರಸನೆ ಲಾಲಿಸ ಸರಸದಿ ಮೆರೆಯುವ ವರ ಸೈನ್ಯವನ್ನ ಪರೀಕ್ಷಿಸುವೆ. ದುರದಳ ಅರಿಕಲ್ ಚಿರವ ಕಡಿದು. ದುರದಳ ಅರಿಕಲ್ ಚಿರವ ಕಡಿದು. ಧರಣಿಯ ಬೇರ್ಪರೆ ರಂಜಿಮರು. ಅರಸನೆ ಲಾಲಿಸ ಸರಸದಿ ಮೆರೆಯುವ ವರ ಸೈನ್ಯವನ್ನ ಪರೀಕ್ಷಿಸುವೆ. ಹಿಂದು ಮಗದವರ ಕೇರಳ ಬರ್ಬರ ಆಂಧ್ರ ದೇಶದ ಅರಸುಗಳು. ಒಲೆ ಒಲೆ ಸೈನ್ಯಾಧೀಶ. ಸಿಂಧು ಮಗದವರ ಕೇರಳ ಬರ್ಬರ ಆಂಧ್ರ ದೇಶದ ಅರಸುಗಳು. ಅಂದದಿ ನಿಮ್ಮಯ ಬಂಧುರ ನಮವ. ಮಹಾಪ್ರಭು, ಅಂದದಿ ನಿಮ್ಮಯ ಬಂಧುರ ನಮವ. ಚಂದದಿಂದಲೇ ಪಗಡುವರು. ಅರಸನೆ ಲಾಲಿಸು ಸರಸದಿ ಮೆರೆಯುವ ವರ ಸೈನ್ಯವನ್ನು ಪರೀಕ್ಷಿಸುವೆ. ಮಹಾಪ್ರಭು, ಒಲೆ ಸೈನ್ಯಾಧೀಶರೇ, ನಮ್ಮ ಸೈನ್ಯವು ಶತ್ರುಗಳ ರುಂಡ ಮುಂಡಗಳನ್ನು ಚೆಂಡಾಡುತ್ತಾ ಮರೆ ಇಟ್ಟವರನ್ನು ಕಾಪಾಡುತ್ತಾ ಕಾಲ ಕಾಲಕ್ಕೆ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸುತ್ತಿರುವರು. ಈ ವಿಚಾರವಾಗಿ ಮತ್ತೇನಪ್ಪಣೆ? ಬೇಸ್, ಬಹಳ ಸಂತೋಷ. ನಿನ್ನ ಪೀಠವನ್ನು ಮಾಡಿಸು. ಅಪ್ಪಣೆ ಮಹಾಪ್ರಭು. ಮಂತ್ರಿ, ಸೈನ್ಯಾಧೀಶರೇ. ಮಹಾಪ್ರಭು.
ಹರುಷವ ನಾನೆಂತು ನಾ ಹರುಷವ ನಾನೆಂತು ನಾ ಹರುಷವ ನಾನೆಂತು ನಾ ಮಂತ್ರಿ ಸರಿ ಮಹಾಪ್ರಭು ಹರುಷವ ನಾನೆಂತು ನಾ ಹರುಷವ ನಾನೆಂತು ನಾ ಹರುಷವ ನಾನೆಂತು ನಾ ಧರೆಯಳು ಪ್ರಭುವೆನ್ನುತ್ತ ಪುರವನು ನಾನಾಳೆಯನು ಮಂತ್ರಿ ಸರಿ ಮಹಾಪ್ರಭು ಧರೆಯಳು ಪ್ರಭುವೆನ್ನುತ್ತ ಪುರವನು ನಾನಾಳೆಯನು ವರ ಸಚಿವ ಸೈನ್ಯಾದಿ ಪರಿರುವ ತನಕ ವರ ಸಚಿವ ಸೈನ್ಯಾದಿ ಪರಿರುವ ತನಕ ಹರುಷವ ನಾನೆಂತು ನಾ ಹರುಷವ ನಾನೆಂತು ನಾ ಹರುಷವ ನಾನೆಂತು ನಾ ಮಂತ್ರಿ ಸೈನ್ಯಸರೇ ಮಹಾಪ್ರಭು ಮಹಾಪ್ರಭು ಹಿತವಂತರ ನಿಮ್ಮಯ ಹಿತ ವಾಕ್ಯವ ಕೇಳಿರಿ ಮಂತ್ರಿ ಸೈನ್ಯಸರೇ ಮಹಾಪ್ರಭು ಹಿತವಂತರ ನಿಮ್ಮಯ ಹಿತ ವಾಕ್ಯವ ಕೇಳಿರಿ ವರ ಸಚಿವ ಸೈನ್ಯಾದಿ ಪರಿರುವ ತನಕ ವರ ಸಚಿವ ಸೈನ್ಯಾದಿ ಪರಿರುವ ತನಕ ಹರುಷವ ನಾನೆಂತು ನಾ ಹರುಷವ ನಾನೆಂತು ನಾ ಹರುಷವ ನಾನೆಂತು ನಾ ಬೇಷ್ ಚತುರನಾದ ಮಂತ್ರಿಯು ಶೂರನಾದ ಸೈನ್ಯಸನನ್ನ ರಾಜ್ಯದಲ್ಲಿರುವಾಗ ನನಗೂ ನನ್ನ ರಾಜ್ಯಕ್ಕೂ ಕೊಂದು ಕೊರತೆಯನ್ನು ನಿಮ್ಮ ಪೀಠವನ್ನು ಮಂಡಿಸಿ ಅಪ್ಪಣೆ ಮಹಾಪ್ರಭು. ಅಪ್ಪಣೆ ಮಹಾಪ್ರಭು. ಮಹಾರಾಜ ಜಯವಾಗಲಿ. ಚಾರೆ ಸಮಾಚಾರವೇನು? ನಾರದ ಮಹಾತ್ಮರು ಬಂದು ದ್ವಾರದಲ್ಲಿ ನಿಂತಿರುವರು. ಏನು ತ್ರಿಲೋಕ ಸಂಚಾರಿಗಳಾದ ನಾರದ ಮಹಾತ್ಮರು ದೊರೆತಿದ್ದಾರೆ. ಬರಲಿ, ಬಹಳ ಸಂತೋಷ. ಅವರ ಗೌರವದಿಂದ ಬರಮಾಡಿ. ನಾರಾಯಣ ನಾರಾಯಣ. ಸತ್ಯ ಸ್ವರೂಪದ ದೀಪವ ಬೆಳಗಲು ಸತ್ಯ ಸ್ವರೂಪದ ದೀಪವ ಬೆಳಗಲು ವಿದ್ಯಾಭಾವದ ರೂಪವ ನಡೆಸಲು ವಿದ್ಯಾಭಾವದ ರೂಪವ ನಡೆಸಲು ನ್ಯಾಯದ ನಾದಿಯ ಹಾಡುವ ನ್ಯಾಯದ ನಾದಿಯ ಹಾಡುವ ಜಗದೀಶನಾಡುವ ಜಗವೇ ನಾಟಕ ರಂಗ ಸಂಚಾರಿತನಾಗಿ ಕಾಡುವ ಜಗದೀಶನಾಡುವ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ. ನಾರದ ಮಹಾತ್ಮರಿಗೆ ವಂದಿಸಿ. ವಂದಿಸುವೆವು. ಅಶ್ವಪತಿ ರಾಜ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ವಂದಿಸುವೆ ವಂದಿಸುವೆ ಮೌನೀಂದ್ರ ನಿಮ್ಮ ಚರಣ ಕಮಲಕ್ಕೆ. ಮುನಿವರ್ಯ. ಅಶ್ವಪತಿ ರಾಜ, ವಂದಿಸುವೆ ವಂದಿಸುವೆ ಮೌನೀಂದ್ರ ನಿಮ್ಮ ಚರಣ ಕಮಲಕ್ಕೆ. ಮುನಿವರ್ಯ. ಅಶ್ವಪತಿ, ಎಂದು ನಿಮ್ಮಯ ದರೋಚನಾದಿತ ಎಂದು ನಿಮ್ಮಯ ದರೋಚನಾದಿತ ಧನ್ಯನಾದೇನು. ವಂದಿಸುವೆ ವಂದಿಸುವೆ
ನಿಮ್ಮ ಚರಣ ಕಮಲಕ್ಕೆ ಮುನಿವರ್ಯ ಅಶ್ವಪತಿ ನಾರಾಯಣ ನಾರಾಯಣ ಯಾವ ಯಾವ ರಾಜ್ಯದಲ್ಲಿ ಯಾವ ಯಾವ ರಾಜ್ಯದಲ್ಲಿ ಏನು ವಾಕ್ಯಯೋ ವಂದಿಸುವೆ ವಂದಿಸುವೆ ಮೌನೇಂದ್ರ ನಿಮ್ಮ ಚರಣ ಕಮಲಕ್ಕೆ ವಂದಿಸುವೆ ವಂದಿಸುವೆ ಮೌನೇಂದ್ರ ಅಶ್ವಪತಿ ರಾಜ ಯಾರಲ್ಲಿ ಇಲ್ಲಿ ಪೀಠವನ್ನು ಮುನಿವರ್ಯ ಈ ಪೀಠವನ್ನು ಮಾಡಿಸಿ ಅಶ್ವಪತಿ ರಾಜ ನಿನ್ನಿಷ್ಟಂತೆ ಆಗ ಯಾರಲ್ಲಿ ಏನಪ್ಪಣೆ ಮುನಿವರೆಗೆ ಪುಷ್ಪಾರವನ್ನು ತನ್ನಿ ಅಪ್ಪಣೆ ಮಹಾಪ್ರಭು ನಾರಾಯಣ ನಾರಾಯಣ ಮುನಿವರ್ಯ ತಾವು ಎಲ್ಲಿಂದ ದಯಮಾಡಿಸಿದೆ ಎಂಬುದನ್ನು ಈ ಆಸ್ಥಾನದಲ್ಲಿ ತಿಳಿಸಿ ಅಶ್ವಪತಿ ರಾಜ ಮುನಿವರ್ಯ ನಾನು ಹಾಗೆ ಸಂಚರಿಸುತ್ತಾ ಮಧುರಾಪುರಕ್ಕೆ ಹೋಗಿದ್ದೆನು ಅಲ್ಲಿಂದ ಬಂದೆನು ರಾಜ ಮುನಿವರ್ಯ ಮಧುವಾಪುರದ ಅರಸು ರಾಮಸಿಂಹನು ಮತ್ತು ಆತನ ಸತಿ ಸುಶೀಲಾದೇವಿಯು ಸೌಖ್ಯದಿಂದಿರುವರೆ ನಾರಾಯಣ ನಾರಾಯಣ ಅಶ್ವಪತಿ ರಾಜ ಮುನಿವರ್ಯ ಆ ರಾಮಸಿಂಹನ ಆನಂದಕ್ಕೆ ಪಾರವೇ ಇಲ್ಲ ಪುತ್ರ ಪಾರಂಪರ್ಯದಿಂದ ಸಾಮ್ರಾಜ್ಯವನ್ನು ಸಂತೋಷದಿಂದ ಪರಿಪಾಲಿಸುತ್ತಿರುವನು ನಾರಾಯಣ ಮಹೇಂದ್ರ, ಏನು ಹೀಗೆ ಹೇಳ್ತಿರುವಿರಿ? ಹುಟ್ಟ ಬಂದೆಯಾದ ಆ ರಾಮಸಿಂಹನಿಗೆ ಪುತ್ರ ಸಂತಾನ ಎಲ್ಲಿಂದ ಬರಬೇಕು ಎಲ್ಲಿಂದ ಬರಬೇಕು? ನಾರಾಯಣ ನಾರಾಯಣ ಅಶ್ವಪತಿ ರಾಜ ಮುನೇಂದ್ರ, ನೀನು ಹೀಗೆ ಹಬ್ಬರಿಸಿದ ಮಾತ್ರಕ್ಕೆ ಆ ಶಂಕರನು ಕೊಟ್ಟ ವರವು ಸುಳ್ಳಾಗುವುದೇ? ಅಶ್ವಪತಿ ರಾಜ ಮುನೇಂದ್ರ, ಆ ರಾಮಸಿಂಹ ಸುಶೀಲಾ ದೇವಿಯರ ಭಕ್ತಿಗೆ ಮೆಚ್ಚಿದ ಆ ಶಂಕರನು ಈರ್ವರು ತರುಣಿ ತಳರನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ. ಕೋಟಿ ಸೂರ್ಯ ಪ್ರಕಾಶಮಾನರಾದಂತ ಆ ಮಕ್ಕಳಿಗೆ ಆ ರಾಜನು ನಲ್ಲ ತಂಗಿ ಎಂದು ನಾಮಧೇಯವನ್ನು ಮಾಡಿ ನಾರಾಯಣ ನಾರಾಯಣ ಅಶ್ವಪತಿ ರಾಜ ಮುನೇಂದ್ರ, ಆ ಮಂತ್ರಿಗೆ ರಾಜ್ಯ ಪದವಿಯನ್ನು ವಹಿಸಿರುವನು ಆ ರಾಮಸಿಂಹ. ನಾಳೆ ಇದು ಖಂಡಿತವೇ. ನಾರಾಯಣ ನಾರಾಯಣ ಅಶ್ವಪತಿ ರಾಜ ಮುನೇಂದ್ರ, ಕಾಲು ನನ್ನವು. ಅಶ್ವಪತಿ ರಾಜ ಮುನೇಂದ್ರ, ಹೇಳಿ. ಇದು ಖಂಡಿತವೇ ಮಚ್ಚು. ಖಂಡಿತವಾಗಿಯೂ ಸತ್ಯ. ಹಾಗಾದ್ರೆ ಈಗ ಏನು ಮಾಡುವುದು? ಅಶ್ವಪತಿ ರಾಜ ಮುನೇಂದ್ರ, ನೀನು ಪರಾಕ್ರಮಿ ತಾನೆ, ವೀರಾದಿ ವೀರನು ತಾನೆ. ಯುದ್ಧ ಯುದ್ಧ ಯುದ್ಧವನ್ನು ಮಾಡೋ. ಯುದ್ಧ ನಾನು ಅದಕ್ಕೆ ಸದಾ ಸಿದ್ಧ. ನಾರಾಯಣ ನಾರಾಯಣ ನಾರ ಮಹಾತ್ಮರೇ, ಈ ಕಾರ್ಯವನ್ನು ಈಗಲೇ ಸಾಧಿಸುವೆನು. ಸಾಧಿಸಿ ಸಾಧಿಸಿ. ನಾರಾಯಣ ನಾರಾಯಣ ಅಶ್ವಪತಿ ರಾಜ ಮಾಡಿದರೆ ಈಗಲೇ ಸಾಧಿಸು. ನಾನಿನ್ನು ಬರಲೇ? ಆಗಬಹುದು. ನೀವಿನ್ನು ನಾರಾಯಣ ನಾರಾಯಣ ಪ್ರಕೃತಿಯೋ ನೀನೆ, ಪುರುಷನೋ ನೀನೆ, ಪ್ರಕೃತಿಯೋ ನೀನೆ, ಪ್ರಕೃತಿಯೋ ನೀನೆ, ಪುರುಷನೋ ನೀನೆ, ಏಕೋ ನಾರಾಯಣ ನೀನೆ. ನಾರಾಯಣ ನಾರಾಯಣ ಏಕೋ ನಾರಾಯಣ ನೀನೆ, ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ ಅಭವ ಬಹು ನಟನ. ನಾರಾಯಣ ನಾರಾಯಣ ಪರಮಾತ್ಮ ನೀನೆ, ಜೀವಾತ್ಮ ನೀನೆ, ಪರಮಾತ್ಮ ನೀನೆ, ಜೀವಾತ್ಮ ನೀನೆ, ಪರಮಾತ್ಮ ನೀನೆ.
ಪರಮಾತ್ಮ ನೀನೇ ಜೀವಾತ್ಮ ನೀನೇ ಅದ್ವೈತ ಬೋಧ ಅಮೃತಾತ್ಮ ಅದ್ವೈತ ಬೋಧ ಅಮೃತಾತ್ಮ ನೀನೇ ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ ಅಪವ ಬಹು ನಟನ ನಾರಾಯಣ ನಾರಾಯಣ. ಮಂತ್ರಿ ಸೈನೇಶ್ವರಿ ಮಹಾಪ್ರಭು ಸುದಿನವಾಯಿತು ಬಲ, ಸುದಿನವಾಯಿತು ಬಲ ಬಲ, ಸುದಿನವಾಯಿತು ಬಲ. ಸುದಿನವಾಯಿತು ಬಲ, ಸುದಿನವಾಯಿತು ಫಲ ಫಲ, ಸುದಿನವಾಯಿತು ಬಲ. ಹಿಡಿದು ಸಿಕ್ಕಿದರೆ ಹಿಡಿದು ನಿಂತರ ಒಡವಂತದೆ ಮಂತ್ರಿ ಸೈನೇಶ್ವರ. ಮಹಾಪ್ರಭು ಹಿಡಿಗೆ ಸಿಕ್ಕಿದರೆ ಹಿಡಿದು ನಿಂತರ ಒಡವಂತದೆ ಅಡಿಯಲ್ಲಿ ಮೆಟ್ಟೆ ಪುಡಿ ಪುಡಿ ಬಟ್ಟೆ, ಅಡಿಯಲ್ಲಿ ಮೆಟ್ಟೆ ಪುಡಿ ಪುಡಿ ಬಟ್ಟೆ ಒಂದು ಗಂಟೆ ತುಂಡುಗೈಗೆ ಬಲ, ಒಂದು ಗಂಟೆ ತುಂಡುಗೈಗೆ ಬಲ. ಸುದಿನವಾಯಿತು ಬಲ, ಸುದಿನವಾಯಿತು ಬಲ ಬಲ, ಸುದಿನವಾಯಿತು ಬಲ. ಮಂತ್ರಿ ಸೈನೇಶ್ವರೇ ಮಹಾಪ್ರಭು ಮಹಾಪ್ರಭು ಬಹುಕಾಲದಿಂದಲೂ ನನಗೆ ಕಪ್ಪ ಕಾಣಿಗಳ ಸಂತೋಷಪಟ್ಟಿದ್ದ ಆ ದುರಾಂಕಾರ ರಾಮಸಿಂಹನು ರಾಜ್ಯದ ಮದದಿಂದಲೂ ಪುತ್ರ ಪ್ರೇಮದಿಂದಲೂ ಮದೋನ್ಮತ್ತನಾಗಿ ನಡೆಯುತ್ತಾನಂತೆ. ನಡೆಯಿರಿ, ಅವನ ನರಕ್ಕೆ ಮುತ್ತಿಗೆ ಹಾಕೋಣ. ಹಾಗೆ ಆಗಲಿ, ನಡೀರಿ ಹೋಗೋಣ. ತೊಡುವೆ ಮೊದಲ ಪ್ರವಾ, ತೊಡುವೆ ಮೊದಲ ಪ್ರವಾ, ದಾಳಿಡುವೆ ದುರ್ಜನದ ಕಡೆಗೆ ನಾ ಸಂತಸ ಪಡುವೆ. ಬಿಡುವೇಂ ಸಕಲ ಐಶ್ವರ್ಯವಾ, ಬಿಡುವೇಂ ಸಕಲ ಐಶ್ವರ್ಯವಾ, ತ್ರಿಪುರಾಣದಿಂದ ಕಡೆದು ಸಂತಸ ಪಡುವೆ. ಮಂತ್ರಿ ಸೈನೇಶ್ವರಿ ಮಹಾಪ್ರಭು ಆ ರಾಮಸಿಂಹನನ್ನು ಸೆರೆ ಹಿಡಿದು ಅವನನ್ನು ಮುತ್ತಿಗೆ ಹಾಕಿ ಆತನು ಸೆರೆ ಹಿಡಿಯಿರಿ. ನಡೆಯಿರಿ ಮಹಾಪ್ರಭು, ಹೋಗೋಣ. ಪರಮಾತ್ಮ ಪರ ಶಿವ ಪಾವನ ರೂಪವೇ ಪರಮಾತ್ಮ ಪರ ಶಿವ ಪಾವನ ರೂಪವೇ ಕರುಣಾಕರನೆ ಕಾಯುವುದು ಕರುಣದೋಳೆಲ್ಲ. ಪರಮಾತ್ಮ ಜಯ ಗಿರಿಜಾ ಭಾಗ್ಯೋದಯ, ಜಯ ಗಿರಿಜಾ ಭಾಗ್ಯೋದಯ, ಜಯ ಜಯ ಸಮಸ್ತ ಸುರಮುನಿ ಜಯ. ನಿನ್ನ ಅನುಗ್ರಹದಿಂದ ಈ ರಾಜ್ಯವನ್ನು ಪರಿಪಾಲಿಸುತ್ತಿರುವೆನು. ಆದರೆ ನಮ್ಮ ಈ ರಾಜ್ಯಕ್ಕೆ ಯಾವ ಅಮಂಗಲವೂ ಬಾರದಂತೆ ಕಾಪಾಡು ಕಾಪಾಡು. ಚಾರನೆ ಸಮಾಚಾರವೇನು? ಮಹಾರಾಜರು ಸೈನ್ಯ ಸಮೇತರಾಗಿ ಬಂದು ನಮ್ಮ ರಾಜ್ಯಕ್ಕೆ ಮುತ್ತಿಗೆ ಹಾಕಿರು. ಏನೇನು ಪರರಾಜರು ಬಂದು ನಮ್ಮ ರಾಜ್ಯಕ್ಕೆ ಮುತ್ತಿಗೆ ಹಾಕಿವ್ರೆ? ನೀನು ನಡೆ, ನಾನು ಸೈನ್ಯ ಸಮೇತನಾಗಿ ಯುದ್ಧಕ್ಕೆ ಬರುತ್ತೇನೆ. ಪರಮಾತ್ಮ, ಈಗ ನಾನು ಏನು ಮಾಡಲಿ?
ಪರಮಾತ್ಮ. ಸಿದ್ಧಿಯ ನಡುವ ದೊರೆಯೋ ಅತಿ ಮೋಗದಿಂದಲೇ ಸಿದ್ಧಿಯ ನೆಲವಾಯನಗೆ ಪರಮಾತ್ಮ. ಸಿದ್ಧಿಯ ನೆಲವಾಯನಗೆ ಹಿತದಿಂದ ಇಟ್ಟ ನೆನಗೆ ನಾನೇನ ಮಾಡಲಿ ಇನ್ನೆಲ್ಲಿ ಹೋಗಲಿ. ನಿನ್ನ ಅನುಗ್ರಹದಿಂದ ಈ ರಾಜ್ಯವನ್ನು ಪರಿಪಾಲಿಸುತ್ತಿರುವೆ. ಆದರೆ ಈ ರಾಜ್ಯಕ್ಕೆ ಯಾವ ಮಂಗಲವೂ ಬರದಂತೆ ಕಾಪಾಡು ಪರಮಾತ್ಮ. ಶಿವ ಶಿವ, ನಾನು ಆ ವಶುಮತಿಯೊಡನೆ ಯಾವ ರೀತಿ ಯುದ್ಧ ಮಾಡಲಿ? ನನ್ನ ಪ್ರಭುವಾದರೂ ಪುತ್ರ ಪ್ರೇಮದಿಂದ ಪರವಶರಾಗಿ ರಾಜ್ಯದ ಮೇಲಿನ ಅಭಿಲಾಷೆಯನ್ನೇ ಮರೆತಿರಬಹುದಲ್ಲ. ಆಗಲಿ, ಈ ವಿಚಾರವನ್ನು ಪ್ರಭುಗಳಲ್ಲಿ ಹರಕೆ ಮಾಡಿಕೊಳ್ಳುವೆನು. ಮನೋಹರ, ನಮ್ಮ ಆನಂದಕ್ಕೆ ಪಾರವೇ ಇಲ್ಲವಲ್ಲ? ಹೌದು ಮನೋಹರ. ಅಲ್ಲದೆ ಜಗದೀಶನು ನಮಗೆ ಪುತ್ರ ಸಂತಾನವನ್ನಿತ್ತು ನಮ್ಮ ಚಿಂತೆಯನ್ನು ಪರಿಹರಿಸಿದ್ದಾನೆ. ಹೌದು ಮನೋಹರ. ಮಗು ನಲ್ಲ ತಂಗಿ, ನಿಮ್ಮ ಅಣ್ಣ ಸಂಗಡ ಆಟವಾಡೋದಮ್ಮ. ಹಾಗೆ ಆಗಲಮ್ಮ. ಅಣ್ಣ, ನಾವಿಬ್ಬರು ಸೇರಿ ಚೊಂಡಿನ ಆಟ ಆಡೋಣ ಬಾರಣ್ಣ. ತಂಗಿ, ನಿನ್ನ ಇಷ್ಟದಂತೆ ಆಗಲಿ. ಚೊಂಡಿನ ಆಟವೂ ಬರುವುದಿಲ್ಲ, ಕಣ್ಣ ಮುಚ್ಚಾಲೆ ಆಡೋಣ ಬಾರಣ್ಣ. ತಂಗಿ, ನಿನ್ನ ಇಷ್ಟದಂತೆ ಆಗಲಿ. ಸುಶೀಲಾ, ಮನೋಹರ, ನಮ್ಮ ಆನಂದಕ್ಕೆ ಪಾರವೇ ಇಲ್ಲವಲ್ಲ? ಹೌದು ಮನೋಹರ. ಇಂತಹ ಸುಪುತ್ರರನ್ನು ಪಡೆದ ನಾವಲ್ಲವೇ ಧನ್ಯರು? ಹೌದು ಮನೋಹರ. ಪ್ರಭು, ವಂದಿಸುವೇನು. ಮಂತ್ರಿ, ನಿನಗೆ ಮಂಗಳವಾಗಲಿ. ರಾಜ್ಯಭಾರದ ಕ್ರಮವು ಸುಭಿಕ್ಷವಾಗಿ ನಡೆಯುತ್ತಿರುವುದೇ? ಪೇಳ್ಬೇಕು ವರ ಮಾನಿತ ಗುಣಾಕರ. ಎನ್ನ ಪೇಳ್ಬೇಕು ವರ ಮಾನಿತ ಗುಣಾಕರ. ರಾಜರು ಬಂದು ಶತ್ರು ರಾಜರು ಬಂದು ಕೂತಿದೆ ಸೈನ್ಯವ. ಎನ್ನ ಪೇಳ್ಬೇಕು ವರ ಮಾನಿತ ಗುಣಾಕರ.
ಗುಣಾಕರ ಎನ್ನಬೇಕು ವರ. ಪ್ರಭು, ಮಂತ್ರಿ, ತಮ್ಮ ದಾಯಾದಿಗಳಾದ ಅಶ್ಮವತಿ ರಾಜರು ಸೈನ್ಯ ಸಮೇತರಾಗಿ ನಮ್ಮ ನಗರಕ್ಕೆ ಮುತ್ತಿಗೆ ಹಾಕಿದರು. ಆದ್ದರಿಂದ ತಾವು ಯುದ್ಧಕ್ಕೆ ಸಿದ್ಧರಾಗಬೇಕು ಪ್ರಭು. ಮಂತ್ರಿ ಪ್ರಭು, ನಾನು ಆ ದಿವಸವೇ ಹೇಳಲಿಲ್ಲವೇ, ನನ್ನ ಸುಪುತ್ರನು ರಾಜ್ಯ ಭಾರಕ್ಕೆ ಒಡೆಯನಾಗಿ ಬರುವುದು, ನನಗೆ ರಾಜ್ಯದ ಆಸೆ ಬೇಡವೆಂದು ಅಂದೇ ಹೇಳಲಿಲ್ಲವೇ? ರಾಜ್ಯ ಹೋದರೂ ಹೋಗಲಿ, ಕೋಶ ಹೋದರೂ ಹೋಗಲಿ, ನಾನು ಮಾತ್ರ ಈ ಮುದ್ದು ಮಕ್ಕಳನ್ನು ಬಿಟ್ಟು ಒಂದರಗಳಿಗೂ ಇರಲಾರೆನು. ನೀವ್ಯಾರು ಏನು ಹೇಳಬೇಕಾಗಿಲ್ಲ ಪ್ರಭು. ಈ ರೀತಿ ಹೇಳಿದರೆ ಈ ರಾಜ್ಯವು ಉಳಿಯುವುದೇ. ಆದ್ದರಿಂದ ತಾವು ಯುದ್ಧಕ್ಕೆ ಹೊರಡಲೇಬೇಕು ಪ್ರಭು. ಮಂತ್ರಿ, ಸುಮ್ಮನೆ ನನ್ನನ್ನು ನಿರ್ಬಂಧಪಡಿಸಬೇಡ, ಸುಮ್ಮನೆ ಹೊರಟು ಹೋಗು. ಮನೋಹರ, ಮನೋಹರ, ತಾವು ಈ ರೀತಿ ಮಾತನಾಡುತ್ತಿರುವಿರಿ. ತಾವು ಯುದ್ಧಕ್ಕೆ ಹೋಗದಿದ್ದರೆ ಶತ್ರು ಕೈವಶವಾದ ರಾಜ್ಯವೂ ನಮ್ಮ ಕೈ ಸೇರಿದ್ದು. ಆಲೋಚಿಸಿ. ನೀವ್ಯಾರು ಏನು ಹೇಳಿದಾಗ್ಯೂ ನಾನು ಮಾತ್ರ ಈ ಮುದ್ದು ಮಕ್ಕಳನ್ನು ಬಿಟ್ಟು ಒಂದರಗಳಿಗೂ ಸಹ ಇರಲಾರೆ. ಜನಕ, ಕುಮಾರ, ಇದೇನು ಈಗ ಹೇಳುತ್ತೀರಿಯಾ? ನಮ್ಮಗಳ ಮೇಲಿನ ಪ್ರೇಮದಿಂದ ಈ ರಾಜ್ಯವನ್ನು ಕಳೆದುಕೊಳ್ಳುವೆಯಾ? ಮಗನೇ,
ನಿಮ್ಮನ್ನು ಪಡೆಯಬೇಕಾದರೆ ತಪಸ್ಸನ್ನು ಆಚರಿಸಿ ಪಡೆದಿರುವೆನು. ಇಂತಹ ರಾಜ್ಯವನ್ನು ಎಷ್ಟು ಬೇಕಾದರೂ ಸಂಪಾದಿಸಬಹುದು. ಆದರೆ ನಿಮ್ಮಂತಹ ಮಕ್ಕಳನ್ನು ಪಡೆಯಲು ಸಾಧ್ಯವೇ ಮಕ್ಕಳೇ? ಖಂಡಿತವಾಗಿಯೂ ನಾನು ಯುದ್ಧಕ್ಕೆ ಹೋಗುವುದಿಲ್ಲ. ನೀನು ಮನಸ್ಸು ಮಾಡಿದ್ದರೆ ಈ ರಾಜ್ಯ ಉಳಿಯುವುದೇ? ಈಗ ನನ್ನಿದ್ದಕ್ಕೆ ಹೋದರೆ ಬಿಡು, ನಾನೇ ಹೋಗಿ ಆ ಶತ್ರು ಸಮೂಹವನ್ನು ಕತ್ತರಿಸಿ ಬರುತ್ತೇನೆ. ಅಂತಹ ಘೋರ ಕಾರ್ಯ ನಿನ್ನಿಂದ ಸಾಧ್ಯವೇ ಮಗಳೇ? ಇದೇನು ಹೇಳ್ತೀರಿ? ಹಿಂದೆ ಮಹಿಷಾಸುರನನ್ನು ನಮ್ಮಂತೆ ಹೆಂಗಸಲ್ಲವೇ? ಮುನಿದರೆ ಮಾರಿ ಮುನಿದರೆ ಮಾರಿ, ಈ ಗಾದೆಯನ್ನು ಅರಿವೆಯಾ? ಈಗ ನೀನು ಇದಕ್ಕಾದರೆ ಸರಿ ಹೋಯ್ತು, ಇಲ್ಲವಾದರೆ ನಮ್ಮಿಬ್ಬರ ಋಣಶೇಷವು ಇಂದಿಗೆ ಅರಿಯಿತು. ಸಾಕ್ಷಿಯಾಗಿರಲಿ ಪ್ರಭು. ಆಹಾ, ಇದು ಮೀರಿದ ಪರೀಕ್ಷೆಯೇ ಬಂದಿತ್ತಲ್ಲ, ಈಗ ಏನು ಮಾಡಲಿ? ಪ್ರಭು, ಆಲೋಚಿಸಿ. ಈ ಸುಕುಮಾರಿಯ ನುಡಿಗಳು ಹಾನಿ ಮುತ್ತುಗಳಂತೆ ಅಮೂಲ್ಯವಾದದ್ದು. ಈ ಮಾತನ್ನು ಗಮನದಲ್ಲಿರಿಸಿ ತಾವು ಯುದ್ಧಕ್ಕೆ ಸಿದ್ಧರಾಗಲೇಬೇಕು ಪ್ರಭು. ಮಂತ್ರಿ ಪ್ರಭು, ಸುಶೀಲ, ನಾನು ಯುದ್ಧಕ್ಕೆ ಹೋಗಿ ಬರುತ್ತೇನೆ. ಈ ಮುಂದೆ ಮಕ್ಕಳನ್ನು ಮಾತ್ರ ಜೋಪಾನವಾಗಿ ನೋಡಿಕೊಂಡು. ಮಂತ್ರಿಗಳೇ, ಪ್ರಭು, ಸಿದ್ಧಪಡಿಸೋ ರಥವನೀಗ, ಸಿದ್ಧಪಡಿಸೋ ರಥವನೀಗ, ಹರನ ಬಲಿದೀಯ, ಕಂತು ಹರನ ಬಲಿದೀಯ, ಹೊರಡುವೇನು ಹೋಗಿ ಬರುವೆ ದುಃಖ ರಂಗಕ್ಕೆ ದಾರಿ ಮನೆಯರೆ. ಸುಶೀಲ, ಹೇಗಾದರೂ ಆಗಲಿ ನಾನು ಯುದ್ಧಕ್ಕೆ ಹೋಗಿ ಬರುತ್ತೇನೆ. ಆದರೆ ಈ ಮುದ್ದು ಮಕ್ಕಳನ್ನು ಮಾತ್ರ ಜೋಪಾನವಾಗಿ ನೋಡಿ. ಹಾಗೆ ಆಗಲಿ ಪ್ರಾಣೇಶ್ವರ.
ಎಡದಳ್ ಎಡದೋ ಎಡದೊಡೆ ಎಡದಳ್ ಎಡದೋ ಎಡದೊಡೆ ಹಿಡದೆದುರು ತಿರ್ಪದೋ ಜಯವಲು ನಾನರಿಯೇ ಸುಶೀಲ, ಇದೇನು ಆಶ್ಚರ್ಯ! ನಾನು ಯುದ್ಧಕ್ಕೆ ಹೊರಡುವ ಸಮಯದಲ್ಲಿ ನನ್ನ ಕಿರೀಟವು ಈ ದರೆಯ ಮೇಲೆ ಬೀಳಲು, ಇದರಿಂದ ಜಯವೋ ಅಪಜಯವೋ ಒಂದು ತಿಳಿಯದಲ್ಲ. ಪ್ರಿಯ, ಸಜ್ಜನರಿಗೆ ಬಂದ ವಿಪತ್ತು, ದುರ್ಜನರಿಗೆ ಬಂದ ಸಂಪತ್ತು, ಇದ್ಯಾವುದೂ ಸ್ಥಿರವಾದದ್ದಲ್ಲ. ಹೇಗಾದರೂ ಆಗಲಿ ಯುದ್ಧಕ್ಕೆ ಹೋಗಿ ಬನ್ನಿ. ಮನೋಹರಿ, ನಾನು ಯುದ್ಧಕ್ಕೆ ಹೋಗಿ ಬರುತ್ತೇನೆ. ಆದರೆ ಈ ಮುದ್ದು ಮಕ್ಕಳನ್ನು ಮಾತ್ರ ಜೋಪಾನವಾಗಿ ನೋಡಿಕೊಂಡಿರು. ಮಕ್ಕಳಿಗ ನಾನು ಯುದ್ಧಕ್ಕೆ ಹೋಗಿ ಬರಲಿ. ಹೋಗಿ ಬನ್ನಿ ಜನಕ. ಮಂತ್ರಿ, ಪ್ರಭು, ನಡೆ ಹೋಗೋಣ. ಬನ್ನಿ ಪ್ರಭು. ಸಾರಿಗ ಸೂರನಲ್ಲ ಯುದ್ಧ ರಂಗಕ್ಕೆ, ಸಾರಿಗ ಸೂರನಲ್ಲ ಯುದ್ಧ ರಂಗಕ್ಕೆ, ತಡ ಮಾಡದಂತು ಧೈರ್ಯವಂತು ಗೆಲ್ಲುವ, ತಡ ಮಾಡದಂತು ಧೈರ್ಯವಂತು ಗೆಲ್ಲುವ. ರಾಮಸಿಂಹನನ್ನು ಕೊಂದು ರಾಜವಾಡುವೆ, ರಾಮಸಿಂಹನನ್ನು ಕೊಂದು ರಾಜವಾಡುವೆ, ಕಡು ಸೂರನೆಂದು ಜಗದಿ ನಾನು ಜಯ ಪಡೆಯುವೆ, ಕಡು ಸೂರನೆಂದು ಜಗದಿ ನಾನು ಜಯ ಪಡೆಯುವೆ. ಸಾರಿಗ ಸೂರನಲ್ಲ ಯುದ್ಧ ರಂಗಕ್ಕೆ, ಸಾರಿಗ ಸೂರನಲ್ಲ ಯುದ್ಧ ರಂಗಕ್ಕೆ, ತಡ ಮಾಡದಂತು ಧೈರ್ಯವಂತು ಜನಗಳ, ತಡ ಮಾಡದಂತು ಧೈರ್ಯವಂತು ಜನಗಳ. ಮಂತ್ರಿ ಸರಿ ಪ್ರಭು, ಜಾಗ್ರತೆ, ರಾಮಸಿಂಹನ ರಾಜ್ಯಕ್ಕೆ ಮುತ್ತಿಗೆ ಹಾಕಿರಿ, ಅವನನ್ನು ಹಾಗೆ ಸೆಳೆಯಿರಿ. ಚಾಂಡಾಳ, ನಾನು ರಾಜ್ಯದಲ್ಲಿಲ್ಲದ ಸಮಯದಲ್ಲಿ ನನ್ನ ಮೇಲೆ ದಂಡೆತ್ತಿ ಬಂದಿರುವವನು ಪಾಪಿ. ನೀತನೆಯ ದುರಾತ್ಮನೆಯ ಕಟವರ ಕೂಡ ಏಡಿಯೇ, ನೀಚನೆಯ ದುರಾತ್ಮನೆಯ ಕಟವರ ಕೂಡ ಏಡಿಗೆ, ನೀತಿ ಭಾವವನ್ನು ನನಗೆ ಬಾಧಿಸಲಿಕ್ಕೆ ಬಂದಯ, ನೀತಿ ಭಾವವನ್ನು ನನಗೆ ಬೋಧಿಸಲಿಕ್ಕೆ ಬಂದಯ. ನೀಚನ ದುರಾತ್ಮನೆ ಕಟವರ ಕೂಡ ಏಡಿಯೇ, ನೀಚನ ದುರಾತ್ಮನೆ ಕಟವರ ಕೂಡ ಏಡಿಯೇ, ನೀತಿ ಭಾವವನ್ನು ನನಗೆ ಬೋಧಿಸಲಿಕ್ಕೆ ಬಂದಯ, ನೀತಿ ಭಾವವನ್ನು ನನಗೆ ಬೋಧಿಸಲಿಕ್ಕೆ ಬಂದಯ. ಎಲ್ಲ ದುರಾಂಕರ ರಾಮಸಿಂಹ, ನನಗೆ ಕಪ್ಪ ಕಾಣಿಕೆ ಸಲ್ಲಿಸದೆ ದುರಾಂಕರವೇ ಮೆರೆಯುತ್ತಿರುವೆಯ. ನಿನ್ನ ದುರಾಂಕರಕ್ಕೆ ತಕ್ಕ ಬಲವು ಈಗಲೇ ತೋರಿಸುವೆನು. ಯುದ್ಧಕ್ಕೆ ಸಿದ್ಧನಾಗೋ. ಎಲ್ಲೋ ಧೂಳನಾದ ಅಶ್ವನಿಗೆ, ನಾನು ಮಕ್ಕಳೊಡನೆ ಸಂತೋಷದಿಂದಿರುವ ಸಮಯದಲ್ಲಿ ನನ್ನ ಮೇಲೆ ಯುದ್ಧಕ್ಕೆ ಬಂದಿರುವೇನೋ ಪಾಪಿ. ನಾನ್ಯಾರು? ತಾಳ್ಮೆಯಿಂದ ಒಲಿದರೆ ಮಾತ್ರ ರಾಮಸಿಂಹ. ರಣರಂಗದಲ್ಲಿ ಖಡ್ಗವನ್ನು ಹಿಡಿದಿರುತ್ತಾರೆ, ವೈರಿಗಳ ಮುಂಡ ಚಿಂದಗಳನ್ನು ಕಂಡಾಡಬಲ್ಲ ಈ ಸಿಂಹ. ಯುದ್ಧಕ್ಕೆ ಸಿದ್ಧನಾಗೋ. ಪಾಪಿ,
ಹಾ ಪ್ರಭು, ಅಯ್ಯೋ ಪರಮಾತ್ಮ, ಪ್ರಭು ಪ್ರಭು, ಅಯ್ಯೋ ಪರಮಾತ್ಮ. ಮರಣವನೇಗಿದೆಯಾದರೆಯೋ ತೊರೆದೆಯ ರಾಜ್ಯದ ಪರಿಭೋಗವೆಲ್ಲ. ಪ್ರಭು ಪ್ರಭು, ಅಯ್ಯೋ ಪರಮಾತ್ಮ. ಅರಣವನೇಗಿದೆಯಾದರೆಯೋ ತೊರೆದೆಯ ರಾಜ್ಯದ ಪರಿಭೋಗವೆಲ್ಲ. ಪ್ರಭು ಪ್ರಭು, ಅರಿಯಾದ ಸರಳರ ತೊರೆದು ನೀನೀಗ ಪರಲೋಕವನೇ ಸೇರಿದೆಯ. ಅಯ್ಯೋ ಪ್ರಭು ಪರಮಾತ್ಮ. ಅರಿಯಾದ ಸರಳರ ತೊರೆದು ನೀನೀಗ ಪರಲೋಕವನೇ ಸೇರಿದೆಯ. ಅರಣವನೇಗಿದೆಯಾದರೆಯೋ ತೊರೆದೆಯ ರಾಜ್ಯದ ಪರಿಭೋಗವೆಲ್ಲ. ರಾಜ 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 ಪರಮಾತ್ಮ. ಅಯ್ಯೋ ನಮ್ಮ ರಾಮಸಿಂಹರಾಜನು ಪರಲೋಕವನ್ನು ಸೇರಿದರು. ಏನು ಅರಿಯದ ಮಕ್ಕಳಿಗೆ ಈ ವಾರ್ತೆಯನ್ನು ಏನೆಂದು ಹೇಳಿ ಪರಮಾತ್ಮ. ಅಲ್ಲದೆ ಸುಶೀಲಾದೇವಿಗೆ ಈ ಮುಖವನ್ನು ಹೇಗೆ ತೋರಿಸಲಿ? ನನಗೇಕೆ ಇಂತಹ ಕಷ್ಟವನ್ನು ಕೊಟ್ಟೆ ಪರಮಾತ್ಮ? ಅರಣವನಿಗುವೆನೆಂದರೆ ಪರಮಾತ್ಮ, ಅರಣವನಿಗುವೆನೆಂದರೆ ಬರುವುದು ಆತ್ಮಹತ್ಯ ದೋಷ. ಪರಮಾತ್ಮ, ಭವಹರನೇ ದಯದೊಳೆನ್ನನು, ಭವಹರನೇ ದಯದೊಳೆನ್ನನು. ಅವನು ಬೇಕೈ ಗತಿಯ ಕಾಣೆನು ನಾನೈ. ಪರಮಾತ್ಮ, ನಾನೇ ಪ್ರಾಣತ್ಯಾಗ ಮಾಡಿಕೊಳ್ಳಲವೆಂದರೆ ಆತ್ಮಹತ್ಯೆಯೂ ಮಹಾಪಾಪಕರು ಆಗಲಿ. ಈ ವಾರ್ತೆಯನ್ನು ಮಹಾರಾಣಿಯವರಲ್ಲಿ ತಿಳಿಸಿ ನಾನು ಕೂಡ ನನ್ನ ಪ್ರಭುಗಳ ಜೊತೆ ಅಗ್ನಿ ಪ್ರವೇಶ ಮಾಡುವೆ.